ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಒಂದು ರಿಕ್ವೆಸ್ಟ್, ದಯವಿಟ್ಟು ಎಲ್ಲರೂ ಇಯರ್ಫೋನ್ಸ್ ಯೂಸ್ ಮಾಡಿ. ಒಂದೇ ಒಂದು ನಿಮಿಷ ಬಂದೆ. ಇವತ್ತು ನಾನು ಮಾತಾಡೋಕೆ ಹೊರಟಿರೋದು ಒಂದು ಊರು ಬಗ್ಗೆ. ಯಾವ ಊರು, ಏನು, ಓದ್ತಾ ಓದ್ತಾ ನಿಮಗೆ ಎಲ್ಲ ಗೊತ್ತಾಗುತ್ತೆ. ಈ ಊರಿನ ವಿಶೇಷ ಏನು ಅಂದರೆ, ಒಂದೇ ಒಂದು ರಾತ್ರಿಯಲ್ಲಿ ಇಡೀ ಊರಿನ ಜನ ಇದ್ದಕ್ಕಿದ್ದಂತೆ ಮಾಯ ಆಗೋದ್ರು. ಎಲ್ಲಿ ಹೋದ್ರು, ಏನಾದರೂ ಯಾರಿಗೂ ಗೊತ್ತಿಲ್ಲ. ಈ ಊರಲ್ಲಿ ವಾಸ ಮಾಡ್ತಾ ಇದ್ದಿದ್ದು ಪಾಲಿವಾಲ್ ಬ್ರಾಹ್ಮಿನ್ಸ್. ಈ ಜನಕ್ಕೆ ವ್ಯವಸಾಯ ಹಾಗೂ ಮಳೆ ನೀರಿನ ಶೇಖರಣೆ ಮಾಡೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು ಮತ್ತು ಈ ಮರಳು ಭೂಮಿಯಲ್ಲಿ ಬದುಕೋದನ್ನು ತುಂಬಾ ಕಲ್ತಿದ್ರು. ಇವರು ಇದರಲ್ಲಿ ಎಕ್ಸ್ಪರ್ಟ್ಸ್ ಅಂತಲೇ ಹೇಳ್ಬೋದಾಗಿತ್ತು. ಈ ಊರು ಬಂದ್ಬಿಟ್ಟು ರಾಜಸ್ಥಾನದ ಜೈಸಲ್ಮೇರ್ ಅನ್ನೋ ಒಂದು ಡಿಸ್ಟಿಕ್ನಲ್ಲಿ, ಈಗಿನ ಕಾಲದ ಜೈಸಲ್ಮೇರ್. ಆದರೆ ಆ ಕಾಲದಲ್ಲಿ ಈ ಊರಿನ ಕೆಳಗೆ ಸುತ್ತಮುತ್ತ 80 ಹಳ್ಳಿಗಳು ಬರ್ತಾಯಿದ್ವು. ಈ ಊರು ಆ 80 ಹಳ್ಳಿಗಳಿಗೂ ರಾಜಧಾನಿ ಅಂದರೆ ಕ್ಯಾಪಿಟಲ್ ಆಗಿತ್ತು. ಅದೊಂದು ದಿವಸ 1825ರಲ್ಲಿ ರಾತ್ರಿ ಇಡೀ ಊರಿನ ಜನ ಮಾಯ ಆದರು. ಏನಾದರೂ ಅಂತ ಗೊತ್ತಿಲ್ಲ. ನಾನು ಹಾಗೆ ಹೇಳ್ದಂಗೆ ತೆಗೆದಿದ್ದಂಥ ಬಾಗಿಲುಗಳು ತೆಗೆದಾಗೆ ಇತ್ತು, ಉರಿತಾ ಇದ್ದಂಥ ಒಲೆ ಉರಿತಾನೇ ಇತ್ತು, ಒಣಗಾಗಿದ್ದಂತಹ ಬಟ್ಟೆ ಒಣಗ್ತಾನೇ ಇದ್ವು. ಆದರೆ ಅಲ್ಲಿ ನೀನು ಅಂತ ಕೇಳೋದಕ್ಕೆ ಒಬ್ಬ ಮನುಷ್ಯ ಕೂಡ ಇರಲಿಲ್ಲ. ಏನಾಗಿರ್ಬೋದು, ಎಲ್ಲೋಗಿರ್ಬೋದು ಹೇಳ್ತೀನಿ, ನೋಡ್ತಾ ಇರಿ. ಮಾರನೇ ದಿವಸ ಬೆಳಗ್ಗೆ ಆ ಊರಿಗೆ ಬಂದಂಥ ಅಲ್ಲಿನ ಲೋಕಲ್ ಪ್ರೈಮ್ ಮಿನಿಸ್ಟರ್ ಸಲೀಂ ಸಿಂಗ್ ಬಂದು ನೋಡಿದಾಗ ಆಶ್ಚರ್ಯವಾಯಿತು. ಯಾಕೆ ಅಂದರೆ, ಯಾರಾದರೂ ಬಂದು ಸಾಯಿಸಿರ್ತಾರೆ ಅಂದರೆ ಒಂದು ರಕ್ತದ ಕಳೆ ಕೂಡ ಇಲ್ಲ, ಮತ್ತು ಏನಾದರೂ ರೋಗ ಬಂದು ಎಲ್ಲರೂ ಸತ್ತೋಗಿದ್ದಾರೆ ಅಂದರೆ ಒಂದು ಶವ ಕೂಡ ಇರಲಿಲ್ಲ. ಆದರೆ ಅವನಿಗೆ ಆಶ್ಚರ್ಯಪಡಿಸಿದ್ದು ಏನು ಅಂದರೆ, ರಾತ್ರಿ ಯಾರಿಗೂ ಒಂದು ಸೂಚನೆಯೇ ಸಿಗದಿರ ಇಡೀ ಊರಿನ ಜನ ಖಾಲಿಯಾಗೋದಕ್ಕೆ ಹೆಂಗೆ ಸಾಧ್ಯ? ಎಲ್ಲೋಗಿರ್ಬೋದು? ಯಾವುದಾದ್ರೂ ಮಾಯೆ ಅಥವಾ ಯಾವುದಾದ್ರೂ ಭೂತ? ಹೇಳೋದಕ್ಕಾಗಲ್ಲ. ಎನಿಥಿಂಗ್ ಇಸ್ ಪಾಸಿಬಲ್. ಈಗ ಶುರುವಾಗೋದೇ ಅಸಲಿ ಕಥೆ. ನಾನು ಇವಾಗ ಮಾತಾಡೋಕ್ಕಂತ ಹೊರಟಿರೋದೆ ದಿ ಸ್ಕೇರಿ ಸ್ಟೋರಿ ಆಫ್ ಕುಲ್ದಾರ. ಸಲೀಂ ಸಿಂಗ್ ಅವನು ಒಬ್ಬ ಲೋಕಲ್ ಮಿನಿಸ್ಟರ್. ಹೇಳೋದಾದರೆ ಈ ಸುತ್ತು 80 ಹಳ್ಳಿಗಳಿಗೂ ಇವನೇ ರಾಜ. ಅದೊಂದು ದಿನ ಈ ಕುಲ್ದಾರ ಊರಿನ ಮುಖ್ಯಸ್ಥನ ಮಗಳ ಮೇಲೆ ಕಣ್ಬಿತ್ತು. ನೋಡೋಕ್ಕೆ ತುಂಬಾ ಸುಂದರ ಮತ್ತು ವಯಸ್ಸಿಗೆ ಬಂದಿದ್ದಂಥ ಆ ಮಗು ಮೇಲೆ ಇವನ ಕಣ್ಬಿತ್ತು. ಅವಳನ್ನು ಮದುವೆ ಆಗಲೇಬೇಕು ಎಂದು ನಿರ್ಧರಿಸಿದ ಈ ಸಲೀಂ ಸಿಂಗ್ ಹೋಗಿ ಆ ಮುಖ್ಯಸ್ಥನ ಹತ್ರ ಬೇಡಿದ, ನಿನ್ನ ಮಗಳನ್ನು ಕೊಡು, ನಾನು ರಾಣಿ ಹಾಗೆ ನೋಡ್ಕೊತೀನಿ ಅಂತ. ಆದರೆ ಮುಖ್ಯಸ್ಥ ಒಪ್ಪಲಿಲ್ಲ. ಯಾಕೆಂದರೆ ಈ ಸಲೀಂ ಸಿಂಗ್ಗೆ ಯಾವುದೇ ರೀತಿಯಾದ ಒಂದು ಒಳ್ಳೆತನ ಮತ್ತು ಒಂದು ಒಳ್ಳೆಯ ಹೆಸರು ಸುತ್ತಮುತ್ತ ಊರಿನಲ್ಲಿ ಎಲ್ಲೂ ಇಲ್ಲ. ಯಾರ ಹತ್ರ ಕೇಳಿದ್ರು ಇವನೊಬ್ಬ ಕ್ರೂರಿ, ಕಾಮಿಷ್ಟ ಮತ್ತು ದ್ರೋಹಿ ಅಂತಲೇ ಹೇಳ್ತಾ ಇದ್ದಿದ್ದು. ಇದಕ್ಕೆ ರೋಷಗೆ ಎದ್ದಂತಹ ಸಲೀಂ ಸಿಂಗ್ ಈ ಕುಲ್ದಾರ ಊರಿನ ಮೇಲೆ ತುಂಬಾ ಕಂದಾಯ ಕಟ್ಟಲು ಹೇಳಿದ. ಹಾಗೂ ಬ್ಯಾಡದೇ ಇರುವಂತಹ ಕೋಪ ಮತ್ತು ಇನ್ನೂ ವೈಲೆನ್ಸ್ ಅಂದರೆ ಅತ್ಯಾಚಾರ ಮಾಡಲು ಶುರುವಾದ. ಇದಕ್ಕೆ ಎಲ್ಲ ಬೇಸತ್ತು ಹೋದ ಜನ ಒಂದು ದಿನ ನಿರ್ಧರಿಸಿದರು. ಅದು ಏನು ಅಂದರೆ, ಈ ಊರಿನ ಮಗಳ ಮಾನ ಕಾಪಾಡಲು ಮತ್ತು ಅವಳ ಜೀವನವನ್ನು ಸುರಕ್ಷೆ ಮಾಡಲು ನಾವೆಲ್ಲರೂ ಊರೇ ಬಿಟ್ಟೋಗೋಣ ಅಂತ. ಅದೊಂದು ದಿನ ಇಡೀ ಊರಿನ ಜನ ಹುಟ್ಟು ಬಟ್ಟೆಯಲ್ಲೇ ತನ್ನ ಮಕ್ಕಳು ಮರಿಯನ್ನು ಕರ್ಕೊಂಡು
ಊರೇ ಬಿಟ್ಟು ಹೊರಟೋದರು. ಹೋಗುವಾಗ ಶಾಪ ಕೂಡ ಕೊಟ್ಟರು. ಅದು ಏನು ಅಂದರೆ, ಈ ಸ್ಥಳದಲ್ಲಿ ಯಾರು ವಾಸಿಸಬಾರದು ಮತ್ತು ವಾಸಿಸಲು ಪ್ರಯತ್ನ ಪಟ್ಟವರಿಗೆ ಕೇಡು ತಪ್ಪಿಲ್ಲದ. ಆಮೇಲೆ ನಮ್ಮ ದೇಶದ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಇಲ್ಲಿ ತುಂಬಾ ಪ್ರಯತ್ನ ಪಟ್ಟು ಎಲ್ಲಿಂದನೋ ಜನ ಕರ್ಕೊಂಡ್ಬಂದು ಇಲ್ಲಿ ವಾಸಿಸಲು ತುಂಬಾ ಪ್ರಯತ್ನ ಪಡಿಸಿದ್ರು. ಆದರೆ ಅವರ ಪ್ರಯತ್ನ ವಿಫಲವಾಯಿತು ಮತ್ತು ಇಲ್ಲಿ ಸುತ್ತು ಊರಿನ ಜನ ಇಲ್ಲಿ ಸೂರ್ಯ ಅಸ್ತ ಆದಮೇಲೆ ಬರೋಕ್ಕೆ ತುಂಬಾ ಭಯ ಬೀಳ್ತಾರೆ. ಅದು ಯಾಕಂತ ಅಂದರೆ, ಈ ಕುಲ್ದಾರಾನ ತುಂಬಾ ಭಯಂಕರ ಊರು ಮಾಡುವುದು ಏನು ಗೊತ್ತಾ? ರಾತ್ರಿ ಆಗ್ತಾ ಇದ್ದ ಹಾಗೇನೆ ಹೆಜ್ಜೆ ಸದ್ದು, ಯಾರೋ ನಡೆದಾ ಇರ್ತಾರೋ ಹಾಗೆ, ಎಲ್ಲೋ ದೂರದಲ್ಲಿ ಯಾರೋ ಕಿವಿ ಮಾತು ಹೇಳ್ತಾ ಇರೋ ಹಾಗೆ, ಯಾರೋ ನಮ್ಮನ್ನು ದೂರದಲ್ಲಿ ನಿಂತು ನೋಡ್ತಾ ಇರೋ ಹಾಗೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಯಾವುದೋ ಒಂದು ಊರಲ್ಲಿದ್ದೀರ. ಆ ಊರಲ್ಲಿ ಯಾರೋ ಒಬ್ಬ ಮನುಷ್ಯ ಅಥವಾ ಒಂದು ಪ್ರಾಣಿ ಅನ್ನೋದು ಏನೂ ಇರಲ್ಲ, ನಿಶಬ್ದವಾದ ಊರು. ಅಲ್ಲಿ ಸಡನ್ನಾಗಿ ಗಾಳಿ ಬೀಸುತ್ತೆ, ಯಾರೋ ಓಡಾಡ್ತಾ ಇರೋ ಹಾಗೆ ಅನಿಸುತ್ತೆ. ಆದರೆ ತಿರುಗಿ ನೋಡ್ತೀರಾ, ಯಾರೂ ಇರಲ್ಲ. ಯಾರೋ ಮಾತಾಡ್ತಾ ಇರೋ ಹಾಗೆ ಅನಿಸುತ್ತೆ. ಎಲ್ಲ ಕಡೆ ಓಡಾಡ್ತೀರಾ, ನೀವು ಎಲ್ಲ ಕಡೆ ನೋಡ್ತೀರಾ, ಯಾರೂ ಕಾಣಿಸಲ್ಲ. ಸಡನ್ನಾಗಿ ಬಿಸಿ ಇದ್ದಂಥ ತಾಪಮಾನ ತಣ್ಣಗಾಗುತ್ತೆ. ನಿಮ್ಗನ್ಸುತ್ತೆ ಯಾರೋ ನನ್ನ ಹಿಂದೆ ಇದ್ದಾರೆ, ಯಾರೋ ನನ್ನನ್ನು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಹೇಗನ್ಸಿರುತ್ತಲ್ಲ. ಈ ವಿಡಿಯೋ ಎಲ್ಲ ನಿಮಗೆ ತುಂಬ ಇಷ್ಟ ಆಗಿದೆ ಅಂದ್ಕೊತೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಥರ ಒಳ್ಳೆಯ ಕಂಟೆಂಟ್ಗೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಯಾವ್ದಾದ್ರು ಒಂದು ಒಳ್ಳೆಯ ಜಾಗ ಅಥವಾ ಯಾವ್ದಾದ್ರು ಒಂದು ಕೇಸ್ ರಿಸರ್ಚ್ ಮಾಡಿ ಈ ಥರ ವಿಡಿಯೋ ಮಾಡೋದಾದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮ್ಮ ದೀಕ್ಷಿತ್, ಸೈನಿಂಗ್ ಆಫ್. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.